ಬೆಂಗಳೂರು ಪೋಸ್ಟ್ ಅಂತ ಒಂದು ವೆಬ್ ಪೋರ್ಟಲ್ ಅಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ. ಬೆಂಗಳೂರು ಪೋಸ್ಟ್ ನಲ್ಲಿ ಇದುವರೆಗೆ ಬಂದಿರುವ ಸುದ್ದಿಗಳು ಬಹುತೇಕ ಸತ್ಯ ಖಚಿತವಾಗಿರೋದನ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ. ಈ ಚಿನ್ನ ನಾನು ಸೌಜನ್ಯ ಬಾಡಿಯನ್ನು ಡಂಪ್ ಮಾಡಿದೆ ನಾನು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಇದು ಬಹಳ 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 ದೊಡ್ಡ ವಿಷಯ. ಇದು ಈ ಸಂದರ್ಶನದಲ್ಲೂ ಕೂಡ ಅದನ್ನು ಸಬ್ಸ್ಟಾನ್ಶಿಯೇಟ್ ಮಾಡುವಂತ ವಿಷಯಗಳಿದೆ. ಇದಲ್ಲದೆ ಆನೆ ಮಾವುತ ನಾರಾಯಣ ಮತ್ತು ಯಮನ ಪ್ರಕರಣ ಆಗಿಲ್ಲ, ಆ ಪ್ರಕರಣಕ್ಕೂ ಕೂಡ ಕೆಲವು ಸ್ಫೋಟಕವಾದ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಸ್ನೇಹಿತರೆ, ಇಲ್ಲಿ ಈತ ಹೇಳಿರೋದೆಲ್ಲ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾ ಇಲ್ಲ. ತನಿಖೆ ಮಾಡಬೇಕಾಗಿದೆ SIT. ಆದರೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಇಲ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ನೋಡಿ, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಆತ್ಮೀಯ ವೀಕ್ಷಕರೇ, ಡಿಟಾಕ್ಸ್ ನ ಒಂದು ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಇಡೀ ರಾಜ್ಯ ಮತ್ತು ಇಡೀ ದೇಶವಲ್ಲದೆ ಒಂದು ಸಂಚಲನ ಹೊರಡಿಸಿದಂತ ಒಂದು ಹೇಳಿಕೆ ನಿಮಗೆ ಗೊತ್ತಿದೆ. ಧರ್ಮಸ್ಥಳ ಭಾಗದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವರ ಅಣತಿಯ ಮೇರೆಗೆ, ಕೆಲವರ ಆದೇಶದ ಮೇರೆಗೆ ನಾನು 100 ಹೆಣಗಳನ್ನ ದಫನ್ ಮಾಡಿದ್ದೀನಿ, ಅದು ಹೂತು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ರು. ಇಬ್ಬರು ವಕೀಲರ ಮೂಲಕ, ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಮೂಲಕ. ಆ ವ್ಯಕ್ತಿ ನನಗೆ ಅವಕಾಶ ಕೊಟ್ಟು ನಾನು ಹೆಣಗಳನ್ನ ಆಚೆ ತೆಗೆದಾಕ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಈ ವಿಡಿಯೋ ನೋಡುವ ಸಂದರ್ಭದಲ್ಲಿ ಅವರು ಬಹುಶಃ ಈ ಪ್ರಕ್ರಿಯೆ ಶುರುವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವ್ಯಕ್ತಿ, ಈ ರೀತಿ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಇವತ್ತು ನಿಮ್ಮ ಡಿಟಾಕ್ಸ್ ಮುಂದೆ ನಾವು ತರ್ತಾ ಇದ್ವಿ. ಅವರು ಬೇರೆ ಯಾರಲ್ಲ, ಚಿನ್ನವರೇ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೊಟ್ಟ ಮೊದಲಾಗಿ ನಿಮಗೆ ನಿಮ್ಮ ಊರು ಯಾವುದು, ನೀವು ಎಲ್ಲಿಂದ ಬಂದ್ರಿ, ನೀವು ಇಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿ? ನಮಸ್ಕಾರ, ನಮ್ಮ ಹೆಸರು ಚಿನ್ನ ಅಂತ. ನಮ್ದು ಊರು ಮಂಡ್ಯ ತಾಲೂಕು ಬಸವರಾಜ ಹೋಬಳಿ ಚಿಕ್ಕಬಳ್ಳಿ ಗ್ರಾಮ. ನಾವು ಚಿಕ್ಕಬಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ವಿ. ನಮಗೆ 20 ಗುಂಟೆ ಜಮೀನು ಇದೆ ಆನ್ಸೋಸ್ಲ ಗ್ರಾಮದಲ್ಲಿ. ಮತ್ತೆ ನಮಗೆ ಮನೆ ಕೂಡ ಇದೆ, ಚಿಕ್ಕಬಳ್ಳಿ ಸರ್ಕಾರಿ ಸ್ಕೂಲ್ ಆಪೋಸಿಟ್ ಮುಂಭಾಗದಲ್ಲಿ ಮನೆ ಇದೆ. ಆ ಮನೆಯಲ್ಲಿ ನಾವು ವಾಸ ಮಾಡಿ ಬರ್ತಾ ಇದ್ವಿ. ವಾಸ ಮಾಡಿ ಬರ್ತಾ ಇರುವಂತ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ತುಂಬಾ ಬಡವರು. ಹಾಗಾಗಿ ನಾವು ಗ್ರಾಮ ಲೆಕ್ಕಾಧಿಕಾರಿ ಅವರ PA ಆಗಿದ್ದು ನಮ್ಮ ತಂದೆಯವರು. ನಾವೆಲ್ಲ ಓದ್ತಾ ಇದ್ವಿ. ನಾವು ಒಂದು ಸದನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡಂತ ಕಾಲದಲ್ಲಿ ನಾವು ಧರ್ಮಸ್ಥಳಕ್ಕೆ ಬಂದು ಸೇರ್ಕೊಂಡ್ವಿ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಕೆಲಸ ಮಾಡ್ತಿದ್ರಿ? 25 ಕೆಲಸ ಈ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ವಿ? ಪರ್ಟಿಕ್ಯುಲರ್ಲಿ ನಾವು ಧರ್ಮಸ್ಥಳದಲ್ಲಿ ಬಂದು ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ವಿ. ಕಸ ಗುಡಿಸೋದು, ಟಾಯ್ಲೆಟ್ ತೊಳೆಯೋದು, ಈ ಕೆಲಸ ಮಾಡ್ತಾ ಇದ್ವಿ. ಸ್ವಲ್ಪ ಸಮಯದಲ್ಲಿ ಹೆಣಗಳನ್ನು ಊಟ ಕೆಲಸ ಕೂಡ ಮಾಡ್ತಾ ಇದ್ವಿ. ಎಲ್ಲರನ್ನ ಊಟಾಗ್ತಾ ಇದ್ವಿ, ಡೆಡ್ ಬಾಡಿಗಳನ್ನ. ಈಗ ಹೆಣಗಳನ್ನ ಊಟಾಗ್ತಿದ್ವಿ ಅಂತ ಹೇಳ್ತಾರೆ. ಈ ಹೆಣಗಳು ಅಂದ್ರೆ ಸಹಜವಾಗಿ ಎಲ್ಲ ಸತ್ತೋಗಿರ್ತಾವಲ್ಲ ಅಂತ ಹುಡುಗ ಆಗ್ತಾ ಇದ್ರ, ಅಥವಾ ಅಸಹಜವಾಗಿರುವಂತ ಸಾವುಗಳ ಊಟಕ್ಕಿದ್ದ ಶವಗಳಿಗೆ ಪೋಷಕಾಹಾರ ಇರ್ತಾ ಇರಲಿಲ್ವಾ? ಅದು ಸ್ವಲ್ಪ ಬಿಸಿ ಅದು ಪೋಷಕಾಹಾರ ಇರ್ತಾ ಇರಲಿಲ್ಲ. ಸಾವುಗಳು ಸಿಗ್ತಾ ಇದ್ವು ಗುಡ್ಡ ಬದಿಯಲ್ಲಿ. ಅಸಹಜವಾಗಿ ಸಾವುಗಳು ಆಗ್ತಾ ಇತ್ತು, ಅಸಹಜವಾಗಿ ಬಾಡಿಗಳು ಸಿಗ್ತಾ ಇದ್ವು. ನಮಗೆ ಮಾಹಿತಿ ಕಚೇರಿ ಎಂಕ್ವೈರಿ ಆಫೀಸ್ ಇಂದ ಫೋನ್ ಮಾಡಿ ಈ ತರ ಡೆಡ್ ಬಾಡಿ ಇದೆಯಪ್ಪ, ಮಣ್ಣು ಮಾಡ್ತಾ ಇತ್ತು. ನಾವು ಮಣ್ಣು ಮಾಡ್ಬಿಡ್ತೀವಿ. ಎಂಕ್ವೈರಿ ಕಚೇರಿ, ಎಂಕ್ವೈರಿ ಆಫೀಸ್. ಅದು ಎಲ್ಲಿ ಬರುತ್ತೆ? ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸ್. ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಆಫೀಸ್. ಡಿಪಾರ್ಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಆಫೀಸ್ ಅಥವಾ ದೇವಸ್ಥಾನ ಆಫೀಸ್? ಅಲ್ಲಿ ಗೌರ್ಮೆಂಟ್ ಇಲ್ಲ, ದೇವಸ್ಥಾನ ಆಫೀಸ್. ಈಗ ನಿಮಗೆ ಈ ತರ ಅಲ್ಲೆಲ್ಲ ಡೆಡ್ ಬಾಡಿ ಸಿಕ್ಕಿದೆ, ಈಗ ಊಟ ಕೊಡುವ ಚಿನ್ನ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳ್ತಿದ್ದಂತ ವ್ಯಕ್ತಿಗಳ ಹೆಸರುಗಳು ನಿಮಗೆ ನೆನಪಿದೆಯಾ? ಹಾಗೆ ತುಂಬಾ ಮಂದಿ ನೆನಪಿದೆ. ನಾವು 25 ವರ್ಷ ಏನೋ ಊಟ ಹಾಕಿದ್ರೆ ತುಂಬಾ ಮಂದಿ ಇರ್ತಾರೆ. 2-3 ಜನ ಹೇಳ್ಬೋದು ಅಷ್ಟೇ. ಎಲ್ಲರಿಗೂ ನೆನಪಿರುತ್ತೆ. ಮಂದಿ ಹೆಸರು ನಮಗೆ ಪ್ರಶಾಂತ್ ಅಂತ ಸೂಪರ್ ಹೆಸರು, ಪ್ರಶಾಂತ್ ಅಂತ. ಅವರು ಏನೋ ಊಟ ಕೇಳ್ತಿದ್ರು. ಅವ್ರು ಬಿಟ್ರೆ ಪೂವಪ್ಪ ಅಂತ ಇದ್ರು, ಮಸೂದ್ ಹೆಸರು, ಮತ್ತೆ ಪುಷ್ಪರಾಜ್ ಅಂತ ಇದ್ರು, ಮತ್ತೆ ಯೋಗೇಶ್ ಅಂತ ಇದ್ರು. ಇವರೆಲ್ಲ ಬಂದು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದ್ರು. ಆಗ ಅವ್ರ ಮೇಲೆ ಊಟ ಕುಂತಿದ್ರು. ಪೊಲೀಸ್ನವರ ಸಮ್ಮುಖದಲ್ಲಿ ಅದನ್ನು ಊಟ ಹಾಕಿದ್ರು. ಈಗ ಹೆಣ ಬಿದ್ದಿದೆ ಅನ್ನೋದು ವಿಷಯ ಆಫೀಸ್ ಅಂತ ಇತ್ತು, ಅವ್ರಿಗೆ ಗೊತ್ತಾಗ್ತಾ ಇತ್ತು, ಪೊಲೀಸ್ನವ್ರಿಗೆ ಗೊತ್ತಾಗ್ತಾ ಇತ್ತು. ನನ್ನ ಮುಖ್ಯ ಪ್ರಶ್ನೆ, ಯಾವುದೋ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂತಂದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರಲಿಲ್ವಾ ಪೊಲೀಸ್ನವರು? ಪೋಸ್ಟ್ ಮಾರ್ಟಮ್ ನಿಮ್ಗೆ ಗೊತ್ತಿಲ್ಲ, ಅದನ್ನ ಶವ ಪರೀಕ್ಷೆ ಅಂತ ನಾನು ಕೂಡಬೇಕಾಗುತ್ತೆ, ಎಲ್ಲ ಪಾರ್ಟಿಗಳ ಪರೀಕ್ಷೆ ಮಾಡ್ಬಿಟ್ಟು ಮತ್ತೆ ಅದನ್ನ ಸುತ್ತಿ ಕೊಡಬೇಕು. ಆ ಥರದ್ದು ಏನಾದ್ರು ಕೊಡ್ತಾ ಇದ್ದ? ಇಲ್ಲ, ಆ ಥರದ್ದೇನಿಲ್ಲ. ನದಿ ಬದಿಯೆಲ್ಲ ಏನೋ ಸತ್ತು ಸ್ವಲ್ಪ ವಾಸನೆ ಕೊಡ್ತಾ ಬಿದ್ದಲ್ಲ. ಕೆಲವೊಂದು ಟೈಮ್ ಮೇಲೆ ಫ್ರೆಶ್ ಆಗಿ ಸಿಕ್ತಿತ್ತು, ಕೆಲವೊಂದು ಟೈಮ್ ಬಟ್ಟೆ ಬರಲಿಲ್ಲ ಸಿಗ್ತಾ ಇತ್ತು. ಅದನ್ನೆಲ್ಲ ಕೊಂಡೋಗಿ ನಾವು ಮನೆ ಹಾಕೋದು ನನ್ನ ಕೆಲಸ. ಈಗ ಹೆಣಗಳು ಸಿಗ್ತಾ ಇತ್ತು ಸರಿ, ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಹೆಣಗಳು ಸಿಕ್ಕಿದಾಗ ನಿಮ್ಗೆ ಏನಾದ್ರು ಅಲ್ಲಿ ವಿಶೇಷತೆ ಅನಿಸಿಲ್ಲ? ಅವ್ರ ಏನಾದ್ರು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆಗಿರಬಹುದು ಅಂತ ಅನಿಸುತ್ತಾ? ಆ ಥರದ್ದು ನಿಮ್ಗೆ ಕಾಣಿಸುತ್ತಾ? ಆಗಿರ್ಬೋದು ಅಂತ ಕಾಣಿಸ್ತಾ ಇತ್ತು ನಮಗೆಲ್ಲ. ಹಾಗಾಗಿ ಅದನ್ನೇನು ಮಾಡಲ್ಲ, ಮನೆಗೆ ಹಾಕ್ಬೇಕು, ಬೇರೆ ಉಪಾಯ ಇಲ್ಲ. ನಮ್ಮ ಕೆಲಸನೇ ಮನೆಗೆ ಹಾಕೋದು. ಮನೆಗೆ ಹಾಕಿ ಮಣ್ಣು ಮುಚ್ತಾ ಇದ್ವಿ. ಹೆಣಗಳ ಬಟ್ಟೆ ಇರ್ತಿತ್ತಾ? ಇಲ್ಲ, ಹೆಣಗಳ ಬಟ್ಟೆನೇ ಇರ್ತಿರ್ಲಿಲ್ಲ. ಅಂದ್ರೆ ನಿಮ್ಗೆ ಅನ್ಸೋ ಪ್ರಕಾರ ಯಾವ ಕಾರಣಗಳಿಗೆ ಅನ್ಸುತ್ತಿರ್ಬೋದು? ಒಂದು ಆತ್ಮಹತ್ಯೆ ಮಾಡ್ಕೊಳ್ಳಬಹುದು, ಕೊಲೆ ಆಗಿರ್ಬೋದು, ನಿಮ್ಗೆ ಏನು ಅನಿಸ್ತಾ ಇತ್ತು ಅಂತ? ಹೆಚ್ಚಿನ ಡೆಡ್ ಬಾಡಿಗಳು ನೋಡಿದ್ರೆ ನಮಗೆ ಕೊಲೆ ಮಾಡಿರ್ಬೋದು ಅನಿಸ್ತಾ ಇತ್ತು. ಆ ಥರ ಲೇಟ್ ಬಿದ್ದಿತ್ತು ಆದ್ಮೇಲೆ ತುಂಬಾ ಕಚ್ಚಾಟ ಎಲ್ಲ ಪಚಾಟ ಹೊಡೆದಾಗೆಲ್ಲ ತುಂಬಾ ಕಾಣ್ತಾ ಇತ್ತು. ನಿಮ್ಗೆ ಆ ಥರ ಡೆಡ್ ಬಾಡಿ ಸಿಕ್ಕಿದಾಗ ಯಾವ್ದಾದ್ರು ಡೆಡ್ ಬಾಡಿ ಪರಿಚಯ ಮಾತ್ರ ಇತ್ತು? ಅಂದ್ರೆ ಇದು ನಾವೆಲ್ಲ ನೋಡಿದ್ದೆ ಅದು ಅಂತಂದ್ರೆ ಎಲ್ಲ ಅಪರಿಚಿತವಾಗಿ ಸಿಗ್ತಾ ಇತ್ತು. ಪರಿಚಯ ಯಾರು ಸಿಗ್ತಾ ಇಲ್ಲ, ಗೊತ್ತಿದ್ದು ಯಾವ್ದಿರ್ತಿಲ್ಲ. ಹೊರ ಊರಿನವ್ರು ಡೆಡ್ ಬಾಡಿಗಳು, ಊರಿನವ್ರು ಡೆಡ್ ಬಾಡಿ ಯಾವುದು ಆ ಥರ ಸಿಕ್ಕಿದ್ದು ಕಾಣಲಿಲ್ಲ. ಆದ್ರೆ ಒಂದು ಸರಿ ಡೆಡ್ ಬಾಡಿ ಡೆಡ್ ಬಾಡಿ ಸಿಕ್ಕಿತ್ತು ಊರಿನವ್ರು, ಗ್ರಾಮದವರು, ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು. ನೀವು ಯಾವಾಗ ಇದು ಪುಣ್ಯ ಕೆಲಸ ಅಲ್ಲ ಮಾಡ್ತಾರೆ, ಪಾಪದ ಕೆಲಸ ಅಂತ ಗೊತ್ತಾಗಿದೆ ಅಂತ? ಈಗ ಈ ಸೌಜನ್ಯ ಕೇಸ್ ನಡೀತಾ ಇರ್ಬೇಕಾದ್ರೆ ಯೂಟ್ಯೂಬ್ ಇದರಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ. ನೋಡ್ಬೇಕಾದ್ರೆ ನನಗೆ ಸರಿ ನಾವು ಏನೊಂದು ಹೆಲ್ಪ್ ಆದ್ರೆ ನೋಡೋಣ, ನಾವು ಏನೋ ಈ ತರ ಡೆಡ್ ಬಾಡಿ ನಾನು ಮಣ್ಣು ಮಾಡಿದ್ದೀನಲ್ವಾ, ಸರಿ ಆದ್ರೆ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೆ ಅಂತ ನಾನು ಒಂದು ಸರ್ಕಾರ ಹೆಲ್ಪ್ ಬಂದು ಮತ್ತೆ ಆ ಸತ್ತೋದ ಜೀವಗಳಿಗೆ ಒಂದು ಆತ್ಮತೃಪ್ತಿ ಸಿಗುತ್ತೆ ಅಂತ ನನ್ನ ಒಂದು ಜ್ಞಾನ ಪ್ರಜ್ಞೆಯಲ್ಲಿ ನಾನೇ ಬಂದೆ. ಆಮೇಲೆ ಈ ಸಂಸ್ಕಾರಗಳನ್ನ ಮಾಡ್ತಿದ್ದಲ್ಲ, ಅಂದ್ರೆ ಹೂತಾಕ್ತಿದ್ರಲ್ಲ, ಏನಾದ್ರು ವಿಧಿವಿಧಾನಗಳನ್ನ ಪಾಲಿಸಿ ಏನಾದ್ರು ಮಾಡ್ತಾ ಇದ್ರೆ ಹಿಂದೂ ಧರ್ಮದ ಪ್ರಕಾರ ಕೆಲವು ಸಂಸ್ಕಾರ ಪೂಜೆ ಮಾಡಬೇಕು, ಇನ್ನೊಂದು ಕಾಯಿ ಹೊಡಬೇಕು, ಒಂದು ಗಂಧದ ಕಡ್ಡಿ ಬೆಳಕು, ಯಾವುದೋ ವಿಧಿವಿಧಾನ, ಯಾವುದು ಗಂಧದ ಕಡ್ಡಿ ಬೆಳಕು, ಯಾವುದು ಅಲ್ಲಿ ಡೆಡ್ ಬಾಡಿಗಳು ಕಾಮನ್ ಆಗಿತ್ತು. ಅದನ್ನೆಲ್ಲ ತೆಗೆದು ಮಣ್ಣು ಹಾಕಿದ್ರೆ ನಮ್ಮ ಕೆಲಸ. ಯಾವ ಪೂಜೆ ಪುನಸ್ಕಾರ ಯಾವುದು ಮಾಡ್ತಾ ಇರಲಿಲ್ಲ. হ্যালো, নমস্কার বিধায়ক মশাই, টাকা বাড়াও ইনভেস্টমেন্ট ব্যাংক থেকে বলছি। আমরা আপনার টাকা 10 গুণ অব্দি বাড়িয়ে ಹಿಂದೂ ಧರ್ಮದ ಯಾವ ವಿಧಿವಿಧಾನ ಅನುಸರಿಸ್ತಾರೆ? ನಾನು ನಮಗೆ ಅಬ್ಸರ್ವೇಷನ್ ಅನಿಸ್ತಾ ಅಂದ್ರೆ ಯಾವ ಅಂತ ಯಾವ ಡೆಡ್ ಬಾಡಿ ಏನ್ ಮಾಡಿದ್ರಲ್ಲ ದೇಹಕ್ಕೆ ಸಲ್ಲಬೇಕಾದ ಗೌರವ ಸಿಕ್ಕಿಲ್ಲ. ಅದೇ ಸಾಧಾರಣವಾಗಿ ಏನಂತಂದ್ರೆ ಚಿನ್ನವೇ, ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ದು ಸತ್ರೆ ಅವ್ರಿಗೆ ಒಂದು ಕೊನೆಗೆ ಸಾವಿನಲ್ಲೂ ಕೂಡ ಒಂದು ಘನತೆಯ ಸಾವಿರ ಅಂತ್ಯ ಸಂಸ್ಕಾರವನ್ನು ಚೆನ್ನಾಗಿ ಮಾಡಬೇಕು, ಬಂಧುಗಳ ಸೇರಬೇಕು, ಮತ್ತೆ ನಾವು ಪೂಜೆ ಮಾಡಬೇಕು, ಇನ್ನೊಂದು ಎಲ್ಲ ಇರ್ತದೆ. ಭಾರತದ ಕಾನೂನು ಕೂಡ ಇರ್ತದೆ, ಯಾವುದೇ ಒಂದು ಶವವನ್ನು ಅದನ್ನ ಕೆಟ್ಟದಾಗ ನೆನೆಸ್ಕೊಳ್ಳಂಗಿಲ್ಲ ಅಂತ.
ಹೀಗಿರುವಾಗ ಇಲ್ಲಿ ಯಾವುದೇ ಗೌರವ ಯಾವುದೇ ಶವಕ್ಕೆ ಸಿಕ್ಕಿಲ್ಲ ಅಂದ್ರೆ ನಾನು ಒಂದು ರೀತಿ ಹಿಂದೂಗಳ ನಂಬಿಕೆ ಪ್ರಕಾರ ಆತ್ಮಗಳಿಗೆ ಶಾಂತಿ ಸಿಕ್ಕರೆ ಸಾಧ್ಯ ಇಲ್ಲ ಅಂತ ಸಾಧ್ಯನೇ ಅಲ್ವಾ? ಇಲ್ಲ, ಸಾಧ್ಯನೇ ಇಲ್ಲ. ಸರ್ ನಿಮಗೆ ಇದು ತುಂಬಾ ನಿಮಗೆ ಕೊನೆ ಶುರು ಮಾಡಿದೆ ಇದನ್ನ ಹೊರಗಡೆ ಹೇಳ್ಬೇಕು ಅನ್ನೋ ಶುರು ಮಾಡಿದ್ದಕ್ಕೆ ಏನ್ ಕಾರಣ ಅಂತ? ಅದೇ ನಾನು ಈ ತರ ಟಿವಿ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದೆಲ್ಲ ಇದಾಗ್ತಾ ಇತ್ತು, ಇದು ನ್ಯೂಸ್, ಸೌಜನ್ಯ ನ್ಯೂಸ್, ಅದನ್ನ ನೋಡುವಾಗ ಸರಿ ನಾಳೆ ಈ ತರ ಒಂದು ಪುಣ್ಯ ಕೆಲಸ ಮಾಡಬಾರ್ದು, ಒಂದು ಸತ್ತ ಸಾವಿರಗಳಿಗೆ ಒಂದು ಯಾರೋ ಪಾಪ ಪುಣ್ಯ ಸಿಕ್ಕಿ ಅವ್ರಿಗೆ ಒಂದು ಆತ್ಮಗಳಿಗೆ ಅಂತೇಳಿ ನಾನೇ ಒಂದು ಪಾಪ ನಾನೇ ಬಂದು ಮುಂದೆ ನಿಂತು. ಅಂದ್ರೆ ನಿಮಗೆ ಆಮೇಲೆ ನಿಮಗೆ ಗೊತ್ತಾಯ್ತು ಸೌಜನ್ಯ ಪ್ರಕರಣ ಆದ್ಮೇಲೆ ನಿಮಗೆ ಇದೆಲ್ಲ ಪಾಪ ಕೆಲಸ ಮಾಡಿದ್ರೆ ಅಂತ ಆಯ್ತು, ನೀವು ಅದನ್ನೆಲ್ಲ ಹೊರಗಡೆ ಹೇಳ್ಬೇಕು, ಇದರಿಂದ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದೀರಾ. ಖಂಡಿತ. ಆಮೇಲೆ ಇನ್ನೂ ಸ್ವಲ್ಪ ಪರ್ಟಿಕ್ಯುಲರ್ ಹೋಗೋಣ, ಅಂದ್ರೆ ನಿಮಗೆ ಸಿಗ್ತಾ ಇದ್ದಂತ ನಿಮಗೆ ಗೊತ್ತಾ ಇದ್ದಂತ ಶವಗಳು ಅವುಗಳ ವಯಸ್ಸು ಎಷ್ಟು ಇದ್ದಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಏನೊಂದು 10 ರಿಂದ 12, 17, 15 ಈ ರೇಂಜ್ ಅಲ್ಲಿ ಇರ್ತಿತ್ತು, 20 ವರ್ಷದ ಒಳಗೆ 30 ವರ್ಷ ಈ ರೇಂಜ್ ಅಲ್ಲಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ವಯಸ್ಸಿನವರು ಸಿಗ್ತಾ ಇತ್ತು ಅಂತ. ಈ ಹೆಣ್ಮಕ್ಳ ವಯಸ್ಸು ಎಷ್ಟು ಇರ್ತಾ ಇತ್ತು? ಅದಲ್ಲದೆ 10 ರಿಂದ ಒಂದು 12, 13, 14, 15 ವರ್ಷ ಈ ತರ ಇತ್ತು. ಆಮೇಲೆ ಅದೇ ಮೇಲೆ ಏನಾದ್ರು ಒಳಗೆ ಏನಾದ್ರು ಇರ್ತಾ ಇತ್ತಾ? ಹೊರಗಡೆಲ್ಲ ಇರ್ತಾ ಇತ್ತು, ಎಲ್ಲ ಪೊಲೀಸ್ನ ತಗೊಂಡು ಹೋಗ್ತಿತ್ತು, ನಾವು ಹೆಣಗಳನ್ನ ಮನೆಗೆ ಹಾಕ್ತಿದ್ವಿ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಉದಾಹರಣೆಗೆ ಅದು ನಡೀತಿದೆ, ನೇತ್ರಾವತಿ ನಡೀತಿದೆ, ಒಂದು ಹೆಣ ಬಿದ್ದಿದೆ, ನಿಮ್ಮನ್ನ ಕರೆಸ್ತಾರೆ, ಹೌದು. ಆಮೇಲೆ ಪೊಲೀಸರು ಇರ್ತಾರೆ, ಈ ತರ ಅವರು ಅದು ಏನೇನು ಬೇಕು ತೆಗೆದುಕೊಂಡು ನಿಮಗೆ ಬಾಡಿ ಕೊಡ್ತಾ ಇದ್ರು, ನೀವು ಹೋಗಿ ಮನ್ ಮಾಡ್ತಾ ಇದ್ದೆ. ನೀವು ಒಬ್ಬರೇ ಹೊತ್ಕೊಂಡು ಹೋಗ್ತಾ ನಿಮ್ಗೆ ಯಾರು ಅಸಿಸ್ಟೆನ್ಸ್ ಇತ್ತಿಲ್ಲ? ಇಲ್ಲ, ಯಾರಿಲ್ಲ, ನಾನು ಒಬ್ಬನೇ ಕೊಂಡೋಗಿ ಮನ್ ಮಾಡ್ತಾ ಇದ್ದೆ. ನೀವು ಗುಡಿ ತೊಡೋದು ಎಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ರಿ. ಮಾಡೋದು. ಈಗ ನೀವು ಮಾಡಿರೋಷ್ಟು ಏನ್ ಮಾಡಿದ್ರಾ? ಒಟ್ಟು ಎಷ್ಟು ಹೆಣಗಳು ಒಂದು ಅಂದಾಜು ಬೇಕಾ? ಅಂದ್ರೆ ನಿಮಗೆ ಪಕ್ಕ ಲೆಕ್ಕ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇಂಥ ಕೆಲಸ ಇಲ್ಲ. ಒಂದು ಅಂದಾಜು ಎಷ್ಟು ಹೆಣಗಳನ್ನ ನೀವು ಅಂದಾಜು ಇದು 1,000, 1,500 ಅಂದಾಜು ಇರ್ಬೋದು. 1,000, 1,500 ಅಂದಾಜು ಇರ್ಬೋದು. ಸ್ನೇಹಿತರೆ, ಬಹಳ ದೊಡ್ಡ ಇದನ್ನ ಹೇಳ್ತಾ ಇದ್ದಾರೆ ಚಿನ್ನ ಅವರಿಗೆ. 1,000 ರಿಂದ 1,500 ಹೆಣಗಳನ್ನ ನಾವು ಮಾಡಿದ್ವಿ ಅಂತ. ಇದನ್ನ ನೀವು ನಾನು ನಂಬಕ್ಕಾಗ್ತದೆ, ನೀವು ನಂಬಕ್ ಸಾಧ್ಯ ಇಲ್ಲ, ಆ ತರದ ಒಂದು ಭಯಾನಕವಾದ ಇದನ್ನ ಹೇಳ್ತಾ ಇದ್ದಾರೆ. ಈಗ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಆ ಬಾಡಿಗಳು ಎಲ್ಲಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆಯಾ ಅಂತ? ಆ ಬಾಡಿಗಳನ್ನ ನಾನು ಹುಟ್ಟಾಕಿದ ಜಾಗ ನನಗೆ ಪರ್ಫೆಕ್ಟ್ ಗೊತ್ತಿದೆ, ಯಾವ ಜಾಗ ಅಂತ ನಾನು ತೋರಿಸಬಲ್ಲ. ನಿಮಗೆ ಅಲ್ಲದೆ ಮತ್ತೆ ಇನ್ಯಾರಿಗೆ ಈ ವಿಷಯ ಗೊತ್ತಿರೋ ಸಾಧ್ಯ ಇದೆ? ನನಗಲ್ಲದಾನೆ ಈ ವಿಷಯ ಯಾರಿಗೂ ಗೊತ್ತಿರಲಿಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ನೀವು ಈ ಡೆಡ್ ಬಾಡಿಗಳನ್ನ ಒಂದೇ ಕಡೆ ಮಣ್ಣು ಮಾಡ್ತಾ ಇದ್ರೆ ಅಥವಾ ಬೇರೆ ಬೇರೆ ಒಂದೊಂದ್ಸಲ ಒಂದ್ ಕಡೆ ಹೋಗಿ ಮಾಡ್ತಾ ಇದ್ರೆ ಆ ತರ ಏನಾದ್ರು ಇತ್ತ ಅಂತ? ಇಲ್ಲ, ಅಲ್ಲೆಲ್ಲ ಕಾಡಲ್ಲಿ ಮನೆ ಮಾಡಿದಂತ ಲೆಕ್ಕವೇ ಇಲ್ಲ. ಬೇಜಾನ್ ನಿಮ್ಗೆಲ್ಲ ಮನಸ್ಸಿಗೆ ಬಂದಿದ್ರೆ ನೀವು ತಗೊಂಡು ಗುಂಡಿ ಅಂತ ಆಗ್ತಾ ಇದೆ. ಬಟ್ ಆ ಜಾಗದಲ್ಲಿ ನಿಮ್ಗೆ ನೆನಪಿದೆ, ಆ ಜಾಗ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಈ ಹೆಣಗಳನ್ನ ತೆಗೆದು ತೋರಿಸೋದಕ್ಕೆ ಮುಂಚೆ ಬೇರೆ ಯಾರು ಅಲ್ಲಿ ಅಗದು ಅದನ್ನ ಬೇರೆ ಕಡೆ ಹಾಕಕ್ಕೆ ಸಾಧ್ಯ ಇದೆ ಅಂತ. ಖಂಡಿತ ಇದೆ. ಯಾಕಂದ್ರೆ ನನಗೆ 25 ವರ್ಷದಿಂದ ನಾನು ಮಾಡ್ತಾ ಬಂದ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸೌಜನ್ಯ ಕೇಸಿಂದ ಈಚೆ ಗ್ಯಾಪ್ ಇದೆ. ಆ ಗ್ಯಾಪಿನಲ್ಲಿ ಮರ ಗಿಡ ಎಲ್ಲ ಬೆಳಲಿಕ್ಕೆ ಶುರುವಾಗಿದೆ. ಅದರಲ್ಲಿ ನನಗೆ ಆಗಲಿಕ್ಕೆ ಜನ ಜಾಸ್ತಿ ಬೇಕು, ಹೆಲ್ಪರ್ ಜಾಸ್ತಿ ಬೇಕು. ನಾನು ಒಬ್ಬ ಆಗೋದು ತೋರಿಸಲಿಕ್ಕೆ ಆಗುದಿಲ್ಲ. ನನಗೆ ರಕ್ಷಣೆ ಕೂಡ ಬೇಕು. ನನಗೆ ಮೈ ಏನ ತೆಗಿಬೇಕು, ನನಗೆ ರಕ್ಷಣೆ ಬೇಕಾದ ಜಾಗದಲ್ಲಿ. ನಿಮ್ಗೆ ಯಾಕೆ ರಕ್ಷಣೆ ಬೇಕು ಅಂತ? ಯಾರಾದ್ರೂ ಕಲ್ಲರ್ ನಾನು ಮನೆ ಮಾಡಿದ್ದು ಡಿಪಾರ್ಟ್ಮೆಂಟ್ ನೋಡೋರು ಯಾಕೆ ಹೊಡಿತಾರೆ ಅಂತ? ಊಟ ತೆಗೆದ್ರೆ ಅದನ್ನ ಯಾರು ಕಲ್ಲು ಹೊಡಿಬಹುದು ಅಂತ ಅನ್ಸುತ್ತೆ? ಯಾರಿಗೆ ನಿಮ್ಗೆ ಭಯ ಇದೆ? ಯಾರಿಗೆ ನಿಮ್ಗೆ ರಕ್ಷಣೆ ಬೇಕು? ಯಾರು ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ಸುತ್ತೆ ನಿಮಗೆ? ದಾಳಿ ಟೋಟಲಿ ಕೆಲವು ಭಯ ಇರುತ್ತೆ ನಮಗೆ, ಕೆಲವೆಲ್ಲ ದುರ್ಭಯ ಇರುತ್ತೆ. ಏನಾದ್ರು ಮಾಡ್ಬೋದು, ಕಲ್ಲು ಸಿಗ್ಬೋದು, ಇಲ್ಲ ನಮ್ಮ ಜನ ಬಿಟ್ಟುಕೊಳ್ಬಹುದು. ಆ ತರ ಏನಾದ್ರು ಇದೆಲ್ಲ ಮಾಡೋದು ಯಾರು ಅಂತ? ಇದನ್ನೆಲ್ಲ ಯಾರು ಮಾಡ್ಬೋದು ಅಂತ ನಾವು ಈಗ ಓಪನ್ ಆಗಿ ಹೇಳಕ್ಕಾಗಲ್ಲ. ಓಪನ್ ಆಗಿ ಹೇಳೋದು ಹೇಳ್ಬಿಡೋಣ. ಅಲ್ಲ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ತಪ್ಪಿಲ್ಲ, ಇಲ್ಲದಿದ್ರೆ ಹೇಳಿದ್ರು ಚಿಂತೆ ಇಲ್ಲ. ಆಮೇಲೆ ಇದಿಷ್ಟು ಮಾತ್ರ ನೀವು ಹೇಳ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಅಂದ್ರೆ ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀರೋ ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಒತ್ತಡ ಹೇರಿ ಚಿನ್ನ ಯಾರು ಆಮಿಷ ತೋರಿಸಿ ನೀವು ಈ ತರ ಹೇಳು ಅಂತ ಯಾರಾದ್ರೂ ಹೇಳಿದಾರೆ? ₹1 ಆಮಿಷ ಯಾರು ತೋರಿಸಿಲ್ಲ. ನಾವು ಸ್ವಇಚ್ಛೆಯಿಂದ ಯಾರು ಹೆದರಿಸಿ ಇದ್ರೆ ಹೇಳ್ತಾ ಇದ್ದಾರೆ? ಯಾರು ಎದುರಿಸಿಲ್ಲ, ನಾವು ಸ್ವಂತ ಹೇಳೋದು. ನಿಮ್ಮ ಮನಸ್ಸಿಗೆ ಬಂತು, ನಿಮ್ಮ ಹೃದಯ ಕಲಿಸ್ತು, ನಾವು ಹೇಳ್ತಾ ಇದ್ದೀವಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಸತ್ಯ. ಆಮೇಲೆ ಈ ಪ್ರೋಸೆಸ್ ಅಲ್ಲಿ ನೀವು ಕೂಡ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ ಅಲ್ಲಾಡಬೇಕಾಗುತ್ತೆ, ತಿರುಗಾಡಬೇಕಾಗುತ್ತೆ, ಇವೆಲ್ಲ ಇರ್ತದೆ. ಇವೆಲ್ಲ ರಿಸ್ಕ್ ಗೊತ್ತಿದ್ದು ಕೂಡ ನೀವು ಇದನ್ನ ಮಾಡ್ತಾ ಇದ್ದೀರಾ. ಹೌದು. ನೀವು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ. ನಿಮ್ಮ ಈಗ ಏನ್ ನನ್ನ ಜೊತೆ ಅಥವಾ ನಮ್ಮ ಡಿಟಾಕ್ಸ್ ಜೊತೆ ಮಾತಾಡಿದ್ರಿ ಅಷ್ಟು ಮಾತ್ರ ಸತ್ಯ ನೀವು ಮಾತಾಡಿದ್ರೆ, ಅದು ಹೊರತಾಗಿ ನೀವು ಇಲ್ಲ ನಾನು ಹೇಳಿದ್ದು ಏನೋ ತಪ್ಪಾಗಿತ್ತು ಅನ್ನೋದು ಟ್ಯಾಕ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿಲ್ಲ. ಇಲ್ಲ, ಅದೇನು ತಪ್ಪಿಲ್ಲ, ಏನೇನು ತಪ್ಪಿಲ್ಲ. ನಿಮ್ಮ ಮಾತಿಗೆ ಬದ್ಧ. ಬದ್ಧ. ಚಿನ್ನವ್ರೆ, ಈಗ ಮತ್ತೊಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ಕೊಂತೀನಿ. ನೀವು ಸೌಜನ್ಯ ಕೇಸ್ ನೀವು ಉಲ್ಲೇಖ ಮಾಡಿದ್ರೆ ಅವಾಗಲೇ, ಹಾಗಾಗಿ ನಾನು ಕೇಳಬೇಕು ಅನ್ಕೊಂಡೆ. ಸೌಜನ್ಯ ಕೇಸ್ ಬಗ್ಗೆ ಇದುವರೆಗೆ ನೀವು ಹೊರಗಡೆ ಎಲ್ಲ ಏನೋ ಒಂದಷ್ಟು ನಾವೆಲ್ಲ ಕೇಳಿದ್ವಿ. ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ನಿಮಗೆ ಗೊತ್ತಿರುವಂತ ಮಾಹಿತಿ ಏನಾದ್ರು ಹೇಳ ಸಾಧ್ಯ ಇದೆ? ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ, ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು. ಹೌದು, ಅಲ್ಲ ಕೊಲೆ ಮಾಡಿದ್ರೆ ಅಂತ ಗೊತ್ತಿಲ್ಲ, ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಾ ಮಾಹಿತಿ? ಎಲ್ಲ ದೊಡ್ಡವರೇ ಮಾಡಿರೋದು. ಓಕೆ, ಆನೆ ಮಾವುತ ನಾರಾಯಣ ನೀವು ನೋಡಿದ್ರೆ ಅವ್ರು ನೋಡಿದ್ರು, ಅವ್ರು ಮತ್ತೆ ಅವರ ಸಹೋದರಿ ಯಮುನಾ ಇಬ್ಬರು ಕೂಡ ಮರ್ಡರ್ ಮಾಡ್ತಾರೆ, ಡಬಲ್ ಮರ್ಡರ್. ಆ ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆ ನಿಮಗೆ? ದೊಡ್ಡವರು ಈ ಮಾಡ್ರು ಮಾಡಿದ್ರು, ಚಿಕ್ಕವರು ಆ ಮಾಡ್ರು ಮಾಡಿದ್ರು. ಚಿಕ್ಕವರು ಯಮನನ್ನು ರೇಪ್ ಮಾಡಿ ಮಾಡ್ರು ಮಾಡಿದ್ದಾರೆ. ನಾರಾಯಣ ಆನೆ ಮೇಯಿಸ್ಕೊಂಡಿದ್ದ. ನಾರಾಯಣ ಆನೆ ಮೇಯಿಸ್ಕೊಂಡಿರ್ಬೇಕಾದ್ರೆ ಇವರು ಸ್ವಲ್ಪ ಜಮೀನು ಕೊಟ್ಟಿದ್ರು ಅವ್ರಿಗೆ. ಆ ಜಮೀನಿಂದ ಇವನು ಎಬ್ಬರಿಸಿ ಓಡಿಸಲಿಕ್ಕೆ ಇದು ಮಾಡಿದ್ರು, ನೋಡ್ಲಿಲ್ಲ. ಲಾಸ್ಟ್ಗೆ ಅವ್ರ ತಂಗಿಯನ್ನು ರೇಪ್ ಮಾಡಿ ಅವನ ಕೊಂದಾಕ್ಬಿಟ್ಟು ಕಲ್ಲೆ ತಾಕಿ ಇಬ್ಬರು ಮೇಲೆ ಕಲ್ಲೆ ತಾಕಿ ಸಾಯಿಸಿದ್ರು. ನಾರಾಯಣ ಮತ್ತು ಯಮುನಾ ಕೊಲೆ ಆದಾಗ ನೀವು ಅದನ್ನ ಹತ್ತಿರ ನೋಡಿದ್ರ, ಡೆಡ್ ಬಾಡಿ ನೋಡಿದ್ರ? ನಿಮಗೆ ಅದು ಇವೇ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ? ಅವರು ಕೊಲೆ ಮಾಡುವಾಗ ನಾವು ಲೆಕ್ಕದಲ್ಲಿ ಇದ್ವಿ. ನಾವು ವಾಸ ಅಲ್ಲೇ ನೇತ್ರಾವತಿ ಹತ್ರನೇ ವಾಸ ಇರೋದ್ರಿಂದ ನಾವು ಅಲ್ಲಿ ಕೆಲಸಕ್ಕೆ ಹೋಗ್ತಾ ಬರ್ತಾ ನಾವು ಆ ಟೈಮ್ಗೆ ಡೆಡ್ ಬಾಡಿ ಬೀಳೋ ಟೈಮ್ಗೆ ನಾವು ಅಲ್ಲಿ ಹೋಗಿದ್ವಿ. ಅವ್ರ ಮನಸ್ತಾಪ ಆಯ್ತು ಅಂತ ಗೊತ್ತಿತ್ತು? ಖಂಡಿತ ಇದೆ. ಆಮೇಲೆ ನಾರಾಯಣ ಮೇಲೆ ಹಿಂದೆ ಬೆದರಿಸಿದ್ರು, ಹೊಡೆದಿದ್ರು, ಅದೆಲ್ಲ ಭಯಂಕರ ಹೊಡೆಯೋದು, ಧರ್ಮಸ್ಥಳ ಬಂದ್ರೆ ಹೊಡೆಯೋದು, ಓಡಿಸೋದು, ಜಾಗ ಖಾಲಿ ಮಾಡಿ ಹೋಗುವಂತೆಲ್ಲ ಇರೋದೆಲ್ಲ ಇತ್ತು. ಆ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ ಅಂತ. ಓಕೆ, ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವಂತ ನೀವು ಈ ಹೆಣಗಳನ್ನ ಮಾಡಿರೋದನ್ನ ಬಿಟ್ಟು ನಾನು ಹೇಳೋದು, ಬೇರೆ ಯಾವ್ದಾದ್ರು ದೌರ್ಜನ್ಯ ಪ್ರಕರಣಗಳನ್ನ ನೀವು ಖುದ್ದಾಗಿ ನೋಡಿದಿರಾ ಎಲ್ಲರೂ ಇಲ್ಲಿ? ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ. ಅವ್ರು ರವಿ ಪೂಜಾರಿ ಅಂತ ಇದ್ದ, ಅವ್ರು ರೇಪ್ ಮಾಡುವಾಗ ಅವ್ನು ನೋಡಿದ್ದಾನೆ, ಅವನನ್ನು ಕೊಲೆ ಮಾಡಿಬಿಟ್ರು. ಅವನು ಕೊಲೆ ಸಾಯಿ ಮುಂಚೆ ನಮ್ಮ ಹತ್ರ ಹೇಳಿದ. ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ರು? ರವಿ ಪೂಜಾರಿ ಸೌಜನ್ಯ ಕೇಸ್ನಲ್ಲಿ ಒಬ್ಬ ವಿಟ್ನೆಸ್ ಕೂಡ. ಹೌದು, ಅವನು ಚಿಕ್ಕತನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ, ನಿಮ್ಗೆ ವಿಷಯ ಗೊತ್ತಿಲ್ಲ ಮಾರ ಅಂತ ಹೇಳಿ ಅವ್ನು ಹೇಳ್ಬಿಡ್ಸೋದ. ಅದ್ರ ಹೇಳ್ತಾ ಇದ್ದ, ಅವ್ರು ಕಿವಿ ಬಿತ್ತು. ಅದಕ್ಕೆ ಅವನಿಗೆ ಕರೆದು 20,000 ದುಡ್ಡೆಲ್ಲ ಕೊಟ್ಟಂತೆ, ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಏನೇ ಆಗ್ತಾ ಇದ್ದ ಹುಡುಗ. ಹಾಗೆ ಇರಬೇಕಾದ್ರೆ ಅವನು ಆಫೀಸಲ್ಲೇ ಕೊಂಡ್ಬಿಟ್ರು. ಓಕೆ, ನಿಮ್ಗೆ ಇದೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ, ದೊಡ್ಡವರು ಚಿಕ್ಕವರು, ಅವ್ರ ಬೇರೆ ವೈಯಕ್ತಿಕ ದ್ವೇಷ ಅಥವಾ ಏನಾರಿದೆಯಾ? ವೈಯಕ್ತಿಕ ದೇಶ ಏನು ಇಲ್ಲ. ಯಾವ ತರ ಬೈದಿದ್ದು, ಹೊಡೆದಿದ್ದು, ನಿಮ್ಗೆ ಹಿಂಸೆ ಕೊಟ್ಟಿದ್ದೇನೆ, ಯಾವ್ದಿಲ್ಲ, ಯಾವ ದ್ವೇಷ ಇಲ್ಲ. ಬಟ್ ನಿಮ್ಗೆ ಏನ್ ಕಳ್ಸ್ಕೊತ ಹೇಳ್ತಾ ಇದ್ದಾರೆ? ಅದನ್ನ ಹೇಳ್ತಾ ಇದ್ದೇನೆ. ನಮ್ಮನ್ನ ಈ ಸೌಜನ್ಯ ಕೇಸ್ ಆದ್ಮೇಲೆ ಊರ್ಬಿಟ್ಟು ಕಳಿಸ್ಬಿಟ್ರು ಅಷ್ಟೇ. ನಾವು You have been practicing yoga and pranayama for so many years, but still you are unable to see the tangible results. This might be the reason. You might not be ನಾವು ಹೊಟ್ಟೋದು. ಸೌಜನ್ಯ ಕೇಸ್ ನಿಮ್ಗೆ ಬಿಟ್ಟು ಯಾಕೆ ಕಳಿಸಿದ್ರು? ಅದೇ ಸೌಜನ್ಯ ಕೇಸ್ ಬಗ್ಗೆ ಎಲ್ಲ ಹೊರಗಡೆ ಬಿಡ್ತಾರೆ ಅಂತ ಹೇಳಿ ಓಡಿಸ್ಬಿಟ್ಟು. ನಿಮಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯ? ಈಗ ನಾಳೆ ಸೌಜನ್ಯ ಕೇಸ್ ಓಪನ್ ಆದ್ರೆ ನೀವು ಸಾಕ್ಷಿ ಹೇಳೋದಕ್ಕೆ ಸಾಧ್ಯ ಇದ್ದೀರಾ? ಸಿದ್ಧ ಇದ್ದೇನೆ. ನಾ ಕೋರ್ಟಲ್ಲಿ ಅಲ್ಲಿ ಬಂದಿರ್ತೇನೆ, ಸತ್ಯ ಹೇಳ್ತೇನೆ. ಓಕೆ,
ಈ ತರ ಸತ್ಯ ಇರ್ಬೋದು ಕಾರಣಕ್ಕಾಗಿ ನಿಮ್ಮನ್ನು ಹೋಗ್ಬಿಟ್ಟು ತೋರಿಸಿದ್ರು. ಬಿಟ್ಟು ನಮಗೆ ಏನೋ PF ಮೂಲ ವೇತನ ಅಂತಾರೆ, ಒಂದು 3 ಲಕ್ಷ ದುಡ್ಡು ಕೊಡಬೇಕು, 50,000 ಕೊಟ್ಟು ಓಡಿಸ್ಬಿಟ್ಟು ನಾನು. ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ದಿಲ್ಲ. ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣ ಸಂಖ್ಯೆಯಲ್ಲಿ, ಆಕೆ ಸ್ಕೂಲಿಂದ ಬರಬೇಕಾದ್ರೆ ಆ ಜಾಗದಲ್ಲಿ ತಗೊಂಡು ಅಲ್ಲಿ ಹಣ ಸಿಕ್ತು. ಆ ಜಾಗದಲ್ಲಿ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹಣಗಳು ಸಿಕ್ಕಿತ್ತು, ಅಥವಾ ಆ ಜಾಗದಲ್ಲಿ ನೀವು ಈ ತರ ಹಣಗಳನ್ನು ಓದ್ತಿದ್ದೀರಾ ಇದೆಯಾ? ಸೌಜನ್ಯನ ಸತ್ತ ಜಾಗದಲ್ಲಿ ತುಂಬಾ ಹಣಗಳನ್ನು ಮಣ್ಣು ಮಾಡಿದ್ವಿ. ಅಲ್ಲಿ ತುಂಬಾ ಹಣಗಳನ್ನ ಕಾಲುವೆ ಬದಿಯಲ್ಲಿ ತುಂಬಾ ಮಾಡಿದ್ವಿ. ಆಮೇಲೆ ಇನ್ನೊಂದು ಕೊನೆಯಾಗಿ ಒಂದು ಪ್ರಶ್ನೆ ಕೇಳೋದು, ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿರ್ಬೋದು, ಈ ಗಂಡಸರು ಶವಗಳು ಬಿಟ್ಟಿತ್ತಲ್ಲ, ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮಗೆ? ಅದನ್ನು ಏನೋ ಒಂದು ಮಾಡಿದ್ದಾರೆ, ಅದು ಒಟ್ಟಿಗೆ ತಗೊಂಡು ಬಂದು ಕೊಂಡಿರ್ಬೋದು. ಭಿಕ್ಷಕರೆಲ್ಲ ಕೊಂದಿದ್ದಾರೆ, ಭಿಕ್ಷಕರು ಬರ್ತಾ ಇದ್ರು, ಭಿಕ್ಷಕರನ್ನೆಲ್ಲ ಕೊಂದಾಕ್ಬಿಟ್ಟು ಒಂದು ಭಿಕ್ಷಕ ಇಲ್ಲ ಕೊಂದಾಕ್ಬಿಟ್ಟು. ಶಿಕ್ಷಕರ ಮೇಲೆ ಸಿಕ್ಕೋಗಿ ಹುಂಡಿಗೆ ಕಾಸು ಬಿಡಲ್ಲ ಅಂತ, ಅವ್ರಿಗೆ ದುಡ್ಡು ಹಾಕ್ಬಿಟ್ರೆ ಹುಂಡಿ ಕಾಸು ಬಿಡಲ್ಲ ಅಂತ ಹೇಳಿ ಆ ಕಾರಣಕ್ಕೆ ಶಿಕ್ಷಣ ಸಾಯಿಸ್ಬಿಟ್ಟು. ಆಮೇಲೆ ಇದು ಸಾಯಿಸುವಂತ ಕೆಲಸ ಮಾಡ್ತಾ ಇದ್ದು ಒಂದು ಗ್ಯಾಂಗ್ ಏನಾಯ್ತಾ ಇಲ್ಲಿ ಅಥವಾ ಏನಾಯ್ತಾ? ಇತ್ತು ಅವ್ರದೇ ರೂಮ್, ಆತರ ಜನಗಳು ಸಿಬ್ಬಂದಿ ವರ್ಗದವರು ಅವರೇ ಇದ್ದಾರೆ, ಸಾಯಿಸ್ಲಿಕ್ಕೆ ಅಂತ ಇದ್ದಾರೆ. ಸ್ನೇಹಿತರೆ ನೋಡಿರಲ್ಲ, ಇವತ್ತು ಚಿನ್ನ ಅವ್ರ ಜೊತೆ ಮಾತಾಡಿದ್ವಿ. ಬಹುಶಃ ಇದನ್ನ ನೀವು ನೋಡೋಷ್ಟೊತ್ತಿಗೆ ಚಿನ್ನ ಅವರು ಈ ಪೊಲೀಸ್ ಏನು ಪ್ರಕ್ರಿಯೆಗಳಿದೆ ಅದರಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಈ ವಿಡಿಯೋನ ಪ್ಲೇ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಏನು ಅನಿಸ್ತು ನಿಮ್ಗೆ? ಅನಿಸ್ತು ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಸಂತ ಗಿಳಿಯ ಸಾಮಾಜಿಕ ಹೋರಾಟಗಾರ